ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ. ಸೇನಾ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಅವರ ಚರ್ಚೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್, ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಹೈ ವೋಲ್ಟೇಜ್ ಮೀಟಿಂಗ್. ಇದುವರೆಗೆ ತೆಗೆದುಕೊಂಡಿರುವ ಕ್ರಮಗಳೇನೇನು, ಮುಂದೆ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳೇನೇನು, ಯಾವ ರೀತಿ ಮುಂದೆ ನಾವು ದಾಳಿಯನ್ನು ಮುಂದುವರಿಸಬೇಕು, ಯಾವ ಯಾವ ಪ್ರದೇಶಗಳನ್ನು ಅಟ್ಯಾಕ್ ಮಾಡಬೇಕು, ಯಾವ ರೀತಿ ಏಟ್ ಕೊಡಬೇಕು, ಇದೆಲ್ಲದರ ಬಗ್ಗೆ ರಾಜನಾಥ್ ಸಿಂಗ್ ಅವರು ಸೇನಾ ಮುಖ್ಯಸ್ಥರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂತನ್ಬಿಟ್ಟು. ಆ್ಯಕ್ಚುಲಿ ಈ ಮೀಟಿಂಗ್ ಮುಗಿದ ನಂತರ ರಾಜನಾಥ್ ಸಿಂಗ್ ಅವರು ಒನ್ಸ್ ಅಗೈನ್ ಪ್ರಧಾನಿ ಮೋದಿಯವ್ರನ್ನ ಭೇಟಿಯಾಗಿ ಬ್ರೀಫಿಂಗ್ ಮಾಡಬೇಕಾಗತ್ತೆ. ಒಂದು ಕ್ಷಣವೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದ ರೀತಿಯಲ್ಲಿ ಸರ್ಕಾರ ಮತ್ತು ಸೇನೆ ಸ್ಪಂದಿಸ್ತಾ ಇದೆ ಯುದ್ಧಕ್ಕೋಸ್ಕರ. ಯುದ್ಧದ ಸನ್ನಿವೇಶಗಳು ಬಂದಾಗೆಲ್ಲ ಹೀಗೇನೆ, ಎಷ್ಟು ಇಮ್ಮಿಡಿಯೇಟಾಗಿ ನಾವು ಆ್ಯಕ್ಷನ್ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಜಯ ಅಪಜಯಗಳು ನಿರ್ಧಾರವಾಗುತ್ತೆ. ಅವರು ಶತ್ರುವಿನ ಮೂಮೆಂಟ್ ಏನಿರುತ್ತೆ ಅನ್ನೋದನ್ನು ಮೊದಲೇ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೂ ಮೊದಲೇ ನಾವು ರಿಯಾಕ್ಟ್ ಮಾಡಬೇಕು. ಆಗ ಮಾತ್ರ ಜಯ ಸಾಧಿಸೋದಕ್ಕೆ ಸಾಧ್ಯ. ನಿನ್ನೆ ರಾತ್ರಿ ಮಾಡಿರೋದೆಲ್ಲ ಅದೇನೆ. LOCಯಲ್ಲಿ ಅವರ ಡ್ರೋನ್ಗಳನ್ನು ಹೊಡೆದಾಕಿರೋದು, ಕ್ಷಿಪಣಿಗಳನ್ನು ಹೊಡೆದಾಕಿರೋದು, ಇವೆಲ್ಲವೂ ಕೂಡ ನಮ್ಮ ಫಾಸ್ಟ್ ಮೂಮೆಂಟ್, ಇನ್ಸ್ಟಂಟೇನಿಯಸ್ ಮೂಮೆಂಟ್ ಅಂತ ಕರೀತಾರೆ. ಆ ಇನ್ಸ್ಟಂಟೇನಿಯಸ್ ಮೂಮೆಂಟ್ ಹೇಗಿರಬೇಕು ಅಂತಕ್ಕಂಥದಕ್ಕೆ ತಕ್ಕಂತೆ ಈಗ ಸಭೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಮುಂದೆ ನಾವು ಬಳಸಬಹುದಾದ ಶಸ್ತ್ರಾಸ್ತ್ರಗಳು ಯಾವುದು, ಸಿಡಿತಲೆಗಳು ಯಾವುದನ್ನು ಉಪಯೋಗಿಸ್ಬೇಕು, ಕ್ಷಿಪಣಿಗಳನ್ನು ಯಾವುದು ಉಪಯೋಗಿಸ್ಬೇಕು, ಯುದ್ಧ ವಿಮಾನಗಳನ್ನು ಯಾವುದನ್ನು ಉಪಯೋಗಿಸ್ಕೋಬೇಕು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ. ಒಬ್ಬ ರಕ್ಷಣಾ ಸಚಿವರು ಬೇರೆ ಆರಾಮಾಗಿರ್ತಾರೆ, ಇಲ್ಲ ಅಂತಲ್ಲ, ಆದರೆ ಯುದ್ಧದ ಸಂದರ್ಭದಲ್ಲಿ ಮಾತ್ರ ಅವರ ಎಫಿಷಿಯನ್ಸಿ ಏನು ಅಂತಕ್ಕಂಥದ್ದು ಗೊತ್ತಾಗದೆ ಅವಾಗ. ಆ ಎಫಿಷಿಯನ್ಸಿಯನ್ನು ರಾಜನಾಥ್ ಸಿಂಗ್ ಅವರು ತೋರಿಸ್ತಾ ಇದ್ದಾರೆ. ಸೇನೆಗೆ ಪರಮಾಧಿಕಾರಿಯನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಈ ರಿಸಲ್ಟನ್ನು ನಾವು ನೋಡ್ತಾ ಇದ್ದೀವಿ. ಪಾಕಿಸ್ತಾನದ 16 ನಗರಗಳನ್ನು ಗುರಿಯಾಗಿಸಿ ಭಾರತ ದಾಳಿ ಮಾಡಿದೆ.